ನಮಸ್ತೆ ಬಲಿಷ್ಠ ಭವ್ಯ ಭಾರತದ ಜನಗಳಿಗೆ ಹೊಸ ಪ್ರಯೋಗ ಹೊಸ ರೀತಿಯಲ್ಲಿ ನಿಮಗೆ ವಾಸ್ತುವಿನ ಜ್ಞಾನವನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಅಫ್ಕೋರ್ಸ್ ದಿಸ್ ಇಸ್ ರೈಟ್ ಮೆಥಡ್ ಅಂತ ಸಾಕಷ್ಟು ಜನಕ್ಕೆ ಅನಿಸಿದೆ. ಹಾಗಾಗಿ ನಿಮಗೇನು ಸರಿ ಅನಿಸುತ್ತೋ ಅದಕ್ಕೆ ಸರಿಯಾಗಿ ಕೊಡಬೇಕಾದದ್ದು ನನ್ನ ಕರ್ತವ್ಯ ಆಗಿರುತ್ತೆ. ಓಕೆ, ಕಿಚನ್ ಬಗ್ಗೆ ಮಾತಾಡ್ತಾ ಬರ್ತಾ ಇದ್ದೆ. ಸೊ ಕಿಚನ್ ಬಗ್ಗೆ ಮಾತಾಡ್ತಾ ಬರ್ತಾ ಇರ್ಬೇಕಾದ್ರೆ ಏನಾಗಿದೆ ಅಂತಂದರೆ ಅನೇಕ ಯಾವ ಭಾಗದಲ್ಲಿ ಅಂದರೆ 16 ವಲಯಗಳಲ್ಲಿ ಯಾವ ವಲಯದಲ್ಲಿ ಅಡುಗೆ ಮನೆ ಅನ್ನೋದಕ್ಕಿಂತ ಹೆಚ್ಚಾಗಿ ಸ್ಟವ್ ಪೊಸಿಷನ್ ಇಸ್ ವೆರಿ ಇಂಪಾರ್ಟೆಂಟ್. ಎಲ್ಲಿ ಒಲೆಯನ್ನು ಉರಿಸ್ತೀವಲ್ಲ ಅದು ಇಂಪಾರ್ಟೆಂಟ್. ಅಡುಗೆ ಮನೆದು ದೊಡ್ಡದಾಗೆ ಇರ್ತದೆ, ಬಟ್ ಆ ಅಡುಗೆ ಮನೆಯಲ್ಲಿ ಯಾವ ಭಾಗದಲ್ಲಿ ನಾವು ಸ್ಟವನ್ನು ಇಟ್ಟು ಅಡುಗೆಯನ್ನು ಮಾಡ್ತೀವೋ ಅದು ಎಲ್ಲ ರೀತಿಯಾದಂಥ ಒಂದು ಪರಿಣಾಮವನ್ನು ಬೀರ್ತಾ ಹೋಗುತ್ತೆ. ಇವತ್ತು ಮಾತಾಡ್ತಾ ಇರೋದು ಯಾವುದು ಅಂತಾರೆ ನಾರ್ತು ಅಂತಂದಾಗ ಎಲ್ಲ ಹೇಳ್ತಾ ಇರ್ತೀರಲ್ಲ, ಏನು ಭಾಳ ಜನ ಹೇಳ್ತಾ ಇರ್ತಾರೆ ನಾರ್ತು ಅಂತಂದಾಗ ಹಣಕಾಸನ್ನು ಕೊಡುವಂಥ ಒಂದು ವಲಯ ಅಂತಂದ್ಬಿಟ್ಟು ಝೋನ್ ಅಂತ ಕರಿತೀವಿ. ಏನಂತಂದರೆ ಈ ನಾರ್ತಲ್ಲಿ ಇರುವಂಥದ್ದು ಯಾರು ಅಂತಾರೆ ಕುಬೇರ. ದಯವಿಟ್ಟು ತಿಳ್ಕೊಂಬಿಡಿ, ಸೌತ್ ವೆಸ್ಟ್ ಇದೆಲ್ಲ ಕುಬೇರ ಮೂಲೆ. ಎಲ್ಲರೂ ಹೇಳ್ಬಿಡ್ತಾ ಇರ್ತಾರೆ, ತುಂಬ ಜನ ಅನ್ಕೊಂಡ್ಬಿಟ್ಟಿರ್ತಾರೆ ಸೌತ್ ವೆಸ್ಟಲ್ಲಿ ಇದನ್ನು ಕುಬೇರ ಮೂಲೆ ಅಂತಾರೆ. ಕುಬೇರನಿಗೆ ಮೂಲೆ ಇಲ್ಲ, ಕುಬೇರನಿಗೆ ದಿಕ್ಕಿರುವಂಥದ್ದು. ಕುಬೇರನ ದಿಕ್ಕು ಯಾವುದು ಅಂತಂದರೆ 0 ಡಿಗ್ರಿ ನಾರ್ತ್. ಇದು ಕುಬೇರನ ದಿಕ್ಕು. ಇಲ್ಲಿಂದನೇ ಕುಬೇರ ಲಕ್ಷ್ಮಿ ಇಬ್ಬರು ನಮಗೆ ಬೇಕಾಗಿರೋಂಥ ಸಿರಿ ಸಂಪತ್ತನ್ನು ಕೊಡುವಂಥದ್ದು. ಕುಬೇರ ಅಂತಂದಾಗ ಏನು ಮಾಡ್ತಾನೆ, ಕುಬೇರನ ರೀತಿಯಲ್ಲಿ ನೋಡೋಕೆ ಹೋದಾಗ ಅಂತ ಕುಬೇರ ನಮಗೆ ಹಣಕಾಸನ್ನು ಸಂಪಾದನೆ ಮಾಡೋಕ್ಕೆ ಅವಕಾಶವನ್ನು ಕೊಡುವಂಥದ್ದು ಅಲ್ವಾ. ಸೊ ನಮಗೆ ಅವಕಾಶ ಇದ್ರೆ ತಾನೇ ಹಣಕಾಸನ್ನು ಸಂಪಾದನೆ ಮಾಡೋಕ್ಕಾಗೋದು. ಹೆಂಗೆ ಬಿಟ್ಟಿಯನ್ನು ಎಲ್ಲಿಂದೇನು ಸುರಿದು ಬಿಡಲ್ಲ, ನಾವು ಕಷ್ಟಪಟ್ಟರೆ ಬರುವಂಥದ್ದು. ಆ ಕಷ್ಟಪಡಬೇಕಾದಾಗ ನಮಗೆ ಸಮಂಜಸವಾದಂಥ ಒಂದು ಕೆಲಸ ಕಾರ್ಯಗಳು ಸಿಗಬೇಕು. ಆ ಕೆಲಸ ಕಾರ್ಯಗಳನ್ನು ಕೊಡುವಂಥ ಜಾಗ ಈ ಉತ್ತರ ಏನು ಅಂತಂದರೆ, ಯಾಕೆ ಇಲ್ಲಿ ಸ್ಟವನ್ನು ಇಟ್ಟು ಅಡುಗೆಯನ್ನು ಮಾಡಬಾರ್ದು ಅಂತ ನಾನು ತಿಳಿಸ್ಬಿಡ್ತೀನಿ. ಯಾಕೆ ಅಂತಂದರೆ ಈ ಉತ್ತರ ಅನ್ನೋದೇನಿದೆಯಲ್ಲ ಇದು ಜಲತತ್ವವನ್ನು ಕೊಡುವಂಥದ್ದು, ಜಲತತ್ವವನ್ನು ಸೂಚಿಸುವಂಥದ್ದು, ಜಲತತ್ವವನ್ನು ಹೊಂದಿರುವಂಥದ್ದು ಈ ಉತ್ತರ ಭಾಗದಲ್ಲಿ ನಾವೇನಾದರೂ ಸ್ಟವ್ ಅಂತಂದರೆ ಏನು, ಸಿಂಪಲ್ ಅಗ್ನಿ ತತ್ವ. ಸೊ ಯಾವಾಗ ನೀರಿಗೂ ಬೆಂಕಿಗೂ ಆಗ ಬರೋದಿಲ್ಲ. ಆದಾಗ ಏನಾಗುತ್ತೆ, ಫ್ರಿಕ್ಷನ್ ಆಗೋಕ್ಕೆ ಶುರು ಆಗುತ್ತೆ. ಹಾಗಾಗಿ ಏನಾಗ್ಬಿಡುತ್ತೆ ಅಂದರೆ ಈ ಉತ್ತರ ಭಾಗದಲ್ಲಿ ಬರುವಂಥ ಎರಡು ದೇವತೆಗಳು ಅಥವಾ 2 ಎನರ್ಜಿಗಳು ಅಂತ ಕರಿಬೋದು. ಒಂದು ಬಲ್ಲಾಟು, ಮತ್ತೊಂದು ಸೋಮ ಅಂತಂದ್ಬಿಟ್ಟು. ಅಪ್ಪಿತಪ್ಪಿ ನಾವೇನಾದರೂ ಈ ಬಲ್ಲಾಟ ಜಾಗದಲ್ಲಿ ಏನಾದರೂ ಸ್ಟವನ್ನು ಇಟ್ಟು ಅಡುಗೆ ಮಾಡೋಕ್ಕೆ ಶುರು ಮಾಡಿಬಿಟ್ರೆ, ಹೇಳ್ತೀನಿ ಕೇಳಿ, ಅಡುಗೆಯನ್ನು ಈ ಬಲ್ಲಾಟ ಜಾಗದಲ್ಲಿ ಏನಾದರೂ ಇಟ್ಟು ಮಾಡಿದರೆ ಏನಾಗುತ್ತೆ ನಮಗೆ. ಸೊ ಬಲ್ಲಾಟನ ಪ್ರಮುಖವಾದಂಥ ಕಾರ್ಯ ಏನು ಅಂತಂತಂದರೆ ನಮ್ಮ ಜೀವನದಲ್ಲಿ ಯಥೇಚ್ಛವಾಗಿ ಕೊಡುವಂತಹದ್ದು, ಮತ್ತೊಂದು ನಮ್ಮ ಬಿಸ್ನೆಸ್ಸನ್ನು ಎಕ್ಸ್ಪ್ಯಾನ್ಷನ್ ಮಾಡುವಂಥದ್ದು. ಯಥೇಚ್ಛವಾಗಿ ಅವಕಾಶವನ್ನು ಕೊಡುವಂಥದ್ದು. ಅವಕಾಶ ಕೊಟ್ಟು ಅವಕಾಶಕ್ಕೆ ತಕ್ಕನ ನಾವು ಕೆಲಸ ಮಾಡಿದಾಗ ಏನಾಗುತ್ತೆ, ನಮಗೆ ಸಂಪಾದನೆ ಚೆನ್ನಾಗಾಗುತ್ತೆ ಅಲ್ವಾ. ಹಾಗೆ ಮತ್ತೊಂದು ನಮ್ಮ ಬಿಸ್ನೆಸ್ಸನ್ನು ಎಕ್ಸ್ಪ್ಯಾನ್ಷನ್ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಇದಕ್ಕೇನಾಗ್ಬಿಡುತ್ತೆ ಅಂದರೆ ಇದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ತೊಂದರೆ ಆಗಿಬಿಡುತ್ತೆ. ಅವಕಾಶನೇ ಸಿಗದೆ ಹೋಗ್ಬೋದು ಕೆಲಸ ಕಾರ್ಯಕ್ಕೆ, ಸಂಪಾದನೆಗೆ. ಎರಡನೇದು, ಅವಕಾಶನೇ ಸಿಗಲಿಲ್ಲ ಅಂದರೆ ಬಿಸ್ನೆಸ್ಸೇ ಸ್ಟಾರ್ಟ್ ಮಾಡಲಿಲ್ಲ, ಎಲ್ಲಿಂದ ಎಕ್ಸ್ಪಾನ್ಷನ್ ಮಾಡೋವಂಥದ್ದು ನಾನು ಅಲ್ವಾ. ಸೊ ಹಾಗಾಗಿ ಎರಡಕ್ಕೂ ಕೂಡ ತೊಂದರೆ ಆಗುತ್ತೆ. ಯಾರಿಗಾದರೂ ಈ ಥರ ಇದ್ದಾಗ, ಈ ಸಮಸ್ಯೆ ಇದ್ದಾಗ ತಿಳಿಸಿ ಅದಕ್ಕೆ ಯಾವ ರೀತಿ ಪರಿಹಾರ ಮಾಡಬೇಕು ಅಂತ ಅನ್ನೋದನ್ನು ಮುಂದಿನ ಎಪಿಸೋಡ್ಗಳು ತಿಳಿಸ್ತಾ ಹೋಗ್ತೀನಿ. ಅದು ಬಿಟ್ಟು ನೆಕ್ಸ್ಟು ಏನು, ಸೋಮನಲ್ಲಿ ಏನಾದರೂ ನೀವು ಸ್ಟವನ್ನು ಇಟ್ಟು ಮಾಡ್ರೆ ಏನಾಗುತ್ತೆ, ಸೋಮ ನಮಗೆ ಟ್ರೆಷರ್ ಕೊಡುವಂಥದ್ದು. ಟ್ರೆಷರ್ ಅಂತಂದರೆ ಆಸ್ತಿ ಅಂತಸ್ತು ಇವುಗಳ ಒಂದು ಖಜಾನೆಯನ್ನು ಕೊಡುವಂಥವನು. ಸೊ ಇಲ್ಲಿ ಖಜಾನೆ ಎಲ್ಲ ಬಿಡ್ತದೆ, ಅಲ್ಲಿ ಇಟ್ಬಿಟ್ಟು ಬೆಂಕಿ ಇಟ್ಬಿಟ್ಟು ಉರಿಸ್ತಾ ಇದ್ರೆ ಏನಾಗುತ್ತೆ, ಖಜಾನೆ ಖಾಲಿ ಆಗ್ತಾ ಇರುತ್ತೆ. ಮತ್ತೊಂದು ಟ್ರಾನ್ಸ್ಫಾರ್ಮೇಷನ್ ಜೀವನದಲ್ಲಿ, ನಾವು ದುಡಿಬೇಕು, ಪಡಿಬೇಕು, ಬೆಳಿಬೇಕು, ಮತ್ತೊಬ್ರಿಗೂ ಕೊಡಬೇಕು, ಸಮಾಜಮುಖಿಯಾಗಿ ಆಗಬೇಕು. ಈ ರೀತಿ ಟ್ರಾನ್ಸ್ಫಾರ್ಮೇಷನ್ ಅಂದರೆ ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗೋವಂಥದ್ದು, ಒಳ್ಳೆ ಎಥಿಕ್ಸು, ಮಾರಲ್ಸು, ಪ್ರಿನ್ಸಿಪಲ್ಸು ಇರೋವಂಥದ್ದು ಅಲ್ವಾ. ಬಿಸ್ನೆಸ್ ಮ್ಯಾನ್ ಆಗೋಂಥವ್ರು ಬೇಗ ಮುಂಡ ಮುಚ್ಚಿ ಬಿಸ್ನೆಸ್ ಮಾಡೋರು ಇರ್ತಾರೆ, ಮತ್ತೊಬ್ಬರಿಗೆ ದ್ರೋಹ ಮಾಡಿ ಮೋಸ ಮಾಡಿ ದಗಲ್ಬಾಜಿತನ ಮಾಡೋವಂಥವ್ರು ಇರುತ್ತೆ. ಬಟ್ ಇಲ್ಲೇನು ಮಾಡ್ತಾನೆ, ಅವನು ಟ್ರಾನ್ಸ್ಫಾರ್ಮೇಷನ್ ಕೊಡ್ತಾನೆ. ಅಂದರೆ ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗಿ ನಮ್ಮನ್ನು ಮಾಡ್ತಾನೆ, ಒಳ್ಳೆ ವ್ಯಕ್ತಿಯಾಗಿ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣೋದಕ್ಕೆ ಬೇಕಾಗಿರುತ್ತೆ ಜ್ಞಾನವನ್ನು ಕೊಡುವಂಥ, ಟ್ರಾನ್ಸ್ಫಾರ್ಮೇಷನ್ ಕೊಡುವಂಥವನ್ನು ಈ ಸೋಮ. ಸೊ ಇಲ್ಲೇನಾದರೂ ಬಂತು ಅಂತಂತಂದರೆ ತೊಂದರೆಗಳಾಗುತ್ತೆ. ಹಾಗೇನಾದ್ರು ಇದ್ದು ನಿಮಗೆ ತೊಂದರೆಗಳಿದ್ದರೆ ಮುಂದಿನ ಪ್ರಶ್ನೆಗಳು ಕೇಳ್ತಾ ಹೋಗಿ ಎಪಿಸೋಡ್ಗಳಲ್ಲಿ ಅದನ್ನು ತಿಳಿಸ್ತಾ ಹೋಗ್ತಾ ಇರ್ತೀನಿ. ಇದೇನು ಹೇಳ್ತಾ ಇದ್ದೀನಿ, ಸಾಧಕ ಬಾಧಕಗಳನ್ನ ನಾನು ತಿಳಿಸ್ತಾ ಹೋಗ್ತಾ ಇದ್ದೀನಿ. ಮತ್ತೊಬ್ಬರು ಏನು ಪ್ರಶ್ನೆ ಕೇಳಿದ್ದಾರೆ ಅಂದರೆ, ಒಂದು ಮನೆಗೆ 2 ಕಾಂಪೌಂಡ್ ಇರ್ಬೋದಾ ಅಂತ ಕೇಳ್ತಾರೆ. ಅವ್ರು ಯಾವ ರೀತಿ ಕಾಂಪೌಂಡ್ ಕೇಳಿದ್ದಾರೆ ನನಗೆ ಗೊತ್ತಿಲ್ಲ. ನಾನು ಅಂದ್ಕೊಂಡಿರೋದು ಏನು ಅಂತಂತಂದರೆ, ನಾವು ವಾಸ್ತುವಲ್ಲಿ ಬಂದಾಗ ಏನಾಗುತ್ತೆ ಅಂದರೆ, ಇದೊಂದು ಮನೆ ಅಂದ್ಕೊಂಡ್ರೆ ಈ ಕಾಂಪೌಂಡ್ ಮಾಡ್ತೀವಿ ನಾವು ಇದನ್ನು. ಓಕೆ, ಕಾಂಪೌಂಡ್ ಮಾಡ್ಕೊಳ್ತೀವಿ. ರೋಡ್ಗೆ ಹೆಂಗಿರುತ್ತೋ ಅದಕ್ಕೆ ತಕ್ಕನಾಗಿ ಗೇಟು
ಇಲ್ಲಿ ಬೇಕಾದ್ರೂ ಇರಬಹುದು ಗೇಟು, ಅಥವಾ ಇಲ್ಲಿ ಬೇಕಾದ್ರೂ ಇರಬಹುದು ಗೇಟು, ಗೊತ್ತಿಲ್ಲ ರೋಡ್ ಯಾವ ಕಡೆಗಿದೆ ಅಂತ ಗೊತ್ತಿಲ್ಲ. ಸೊ ಸೌತ್ ವೆಸ್ಟ್ಗಿದ್ದಾಗ ಸೌತ್ಗೆ ಬಂದಾಗ ಏನಾಗಿರುತ್ತೆ, ಇಲ್ಲಿ ಬೇಕಾದ್ರೂ ಇರಬಹುದು ಗೇಟ್. ಎಲ್ಲಿ ಡಬಲ್ ಕಾಂಪೌಂಡ್ ಮಾಡ್ಕೋಬೋದು ಅಂತ ಅನ್ನೋದಾಗ ಇದೇನಾದ್ರು ಕ್ರಾಸ್ ಆಗಿಬಿಟ್ಟಿದ್ರೆ ನೋಡಿ, ಫಾರ್ ಎಕ್ಸಾಂಪಲ್ ಈಗ ಸೌತ್ ವೆಸ್ಟ್ ಇದೇ ಹಿಂಗೆ ಕ್ರಾಸ್ ಆಗಿಬಿಟ್ಟಿತ್ತು ಅಂತ ಅನ್ಕೊಳ್ಳಿ. ಕ್ರಾಸ್ ಆಗಿದೆ, ಈಗ ಸೌತ್ ವೆಸ್ಟ್ ಕ್ರಾಸ್ ಆಗಿದೆ. ಸೌತ್ ವೆಸ್ಟು 90 ಡಿಗ್ರಿಗೆ ಇರಬೇಕು ಅಂತ ವಾಸ್ತು ಹೇಳುತ್ತೆ. ಯಾಕೆ ಅದು ಮುಂದಿನ ಎಪಿಸೋಡ್ಗಳು ತಿಳಿಸ್ತೇನೆ. ಓಕೆ, ಇಲ್ಲಿ ಬಂದಾಗ ಸೌತ್ ವೆಸ್ಟ್ ಹಿಂಗೆ ಆಗಿದೆ ಅಂತಂದಾಗ ನಾನೇನಾದ್ರು ಇದನ್ನು 90 ಡಿಗ್ರಿ ತೊಗೋಬೇಕು ಅಂತ ಅಂದ್ಬಿಟ್ಟು ಪಕ್ಕ ಇಲ್ಲಿಗೆ ತೊಗೊಂಡ್ರೆ ಏನಾಯಿತು, ಇದು ನನ್ನ ಜಾಗ, ಈ ನನ್ನ ಜಾಗ ಹೋದಂಗೆ ಆಯಿತು. ಬಿಟ್ಬಿಡೋಕ್ಕಾಗುತ್ತಾ? ಬೆಂಗಳೂರಲ್ಲಂತೂ ಇಂಚಿಂಚಿಗೂ ಕೂಡ ಸಾವಿರಾರು ರೂಪಾಯಿ ಓಡ್ತಾ ಇದೆ. ಹಾಗೆ ಬೇಕಾದ್ರೆ ಬಿಡೋಕ್ಕಾಗುತ್ತಾ? ಖಂಡಿತವೂ ಬಿಡೋಕ್ಕಾಗಲ್ಲ. ಇಂಥ ಸಂದರ್ಭದಲ್ಲಿ ಏನು ಮಾಡ್ಬೋದು, ಒಂದು ನಿಮ್ಮ ಸೈಟ್ ಹೆಂಗಿರುತ್ತಲ್ಲ ಅದಕ್ಕೆ ತಕ್ಕನಂಗೆ ಕಾಂಪೌಂಡ್ ಕಟ್ಕೊಂಬಿಡಿ. ಎರಡನೇದು ಕರೆಕ್ಷನ್, ವಾಸ್ತು ಕರೆಕ್ಷನ್ ಅಂತ ಏನು ಕರಿತೀವಲ್ಲ, ಇದಕ್ಕೆ ಸೊ ಇದೇನಿರುತ್ತಲ್ಲ ಇದು 90 ಡಿಗ್ರಿ ಬರಬೇಕಿದು. ಸೊ 90 ಡಿಗ್ರಿ ಬಂದ್ಕೊಂಡು ಆವಾಗ ಇನ್ನೊಂದು ಕಾಂಪೌಂಡನ್ನು ಕಟ್ಕೋಬೋದು. ನಿಮ್ಮ ಪ್ರಶ್ನೆಗೆ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ನೀವು ಕೇಳಿದ್ರು ಡಬಲ್ ಕಾಂಪೌಂಡ್ ಕಟ್ಬೋದಾ ಅಂತಂದರೆ, ಡಬಲ್ ಕಾಂಪೌಂಡ್ ಎಲ್ಲಿ ಕಟ್ಬೋದು ಅಂತ ಅನ್ನೋದಕ್ಕೆ ಸರ್ ನಾನು ಹೇಳ್ತಾ ಇರೋದು. ಸೊ ಈ ಥರ ಬೆಳೆದಿದ್ದರೆ, ನೈಋತ್ಯ ಏನಾದ್ರು ಬೆಳೆದಿದ್ರೆ ಈ ರೀತಿ ನೀವು ಕರೆಕ್ಷನನ್ನು ಮಾಡ್ಕೋಬೋದು. ಓಕೆ, ಮತ್ತೊಬ್ಬರು ಪ್ರಶ್ನೆ ಏನು ಕೇಳಿದ್ದಾರೆ ಅಂತಂದರೆ, ರಾಶಿಗಳಿಗೆ ತಕ್ಕನ ಹಾಗೆ ಯಾವ ಕೆಲಸ ಕಾರ್ಯಗಳನ್ನು ಮಾಡ್ಬೋದು ಅದನ್ನು ಸ್ವಲ್ಪ ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅದು ದೊಡ್ಡ ಸಬ್ಜೆಕ್ಟೇ ಇರಲಿ, ಸಿಂಪಲಾಗಿ ತಿಳಿಸ್ಕೊಡ್ತೀನಿ, ಒಂದೊಂದು ರಾಶಿಯಾಗಿ ಹೋಗ್ತೇನೆ. ಸೊ ಈಗ ರಾಶಿ ಅಂತಂದರೆ ಇವಾಗ ಮೇಷ ರಾಶಿಯವರು ಅಂತ ತೊಗೊಂಡ್ರೆ ಏನು ಅಂತಂದಾಗ, ಮೇಷ ರಾಶಿಗೆ ಇರುವಂಥ ರಾಶಿಯಾಧಿಪತಿ ಯಾರು? ಮಂಗಳ ಅಂತಂತಂದ್ರೇನು? ಕುಜ. ಸೊ ಮಂಗಳ ಕುಜ ಇಬ್ಬರು ಒಂದೇನೆ ಆಗಿರೋದ್ರಿಂದ ಮಂಗಳ ಅಥವಾ ಕುಜ ಅಂತಂದಾಗ ಏನಾಗುತ್ತೆ, ಅವ್ರಿಗೆ ವೀರಾವೇಶ ಜಾಸ್ತಿ ಇರುತ್ತೆ, ವೇಗ ಜಾಸ್ತಿ ಇರುತ್ತೆ, ವಿವೇಕ ಕಡಿಮೆ ಇರುತ್ತೆ. ಏನಂದರೆ ಒಳ್ಳೆಯವರೇನೆ ಅವರು, ಬರೀ ಒಳ್ಳೆ ಕೆಲಸನೇ ಮಾಡೋಂಥವ್ರನ್ನು. ಏನು ಅಂದ್ಕೊಂಡ್ರು ಪಟ ಮಾಡಬೇಕು, ನುಗ್ಬಿಡ್ಬೇಕು, ಮಾಡಬೇಕು, ಹಂಗೆ ಮಾಡ್ಬೇಕು, ಹಿಂಗೆ ಮಾಡ್ಬೇಕು, ಈ ಥರದ್ದೆಲ್ಲ ಇರೋವಂಥ ಮನೋಭಾವ ಇರೋಂಥವ್ರು ಮೇಷರಾಶಿಯವರು. ಈ ಮೇಷರಾಶಿಯವರಿಗೆ ವಿಶೇಷವಾಗಿ ಎಂಥ ಕೆಲಸ ಕಾರ್ಯಗಳಾಗಿ ಬರುತ್ತೆ ಅಂತಂತಂದರೆ, ಇವರಿಗೆ ಮೇಷರಾಶಿಯವರಿಗೆ ಸಾಧಾರಣವಾಗಿ ಆಗ್ಬರೋಂಥದ್ದು ಸೆಕ್ಯೂರಿಟಿ. ಅಂದರೆ ಸೆಕ್ಯೂರಿಟಿ ಬರೀ ಗಾರ್ಡ್ ಅಲ್ಲ, ಸೆಕ್ಯೂರಿಟಿ ಆಗಿರ್ಬೋದು, ಪೊಲೀಸ್ ಆಗಿರ್ಬೋದು, ಡಿಫೆನ್ಸ್ ಆಗಿರ್ಬೋದು, ಮಿಲಿಟರಿ ಬರೋಂಥದ್ದು, ಏರ್ಫೋರ್ಸು, ನೇವಿ, ಆರ್ಮಿ, ಇದರಲ್ಲಿ ಯಾವುದ್ರಲ್ಲಿ ಬೇಕಾದ್ರೂ ಆಗಿರ್ಬೋದು. ಹಾಗೆ ಒಬ್ಬ ಒಳ್ಳೆ ಪೊಲೀಸ್ ಇನ್ಸ್ಪೆಕ್ಟರ್ ಆಗ್ಬೋದು ಅಥವಾ ಪೊಲೀಸ್ ಪೇದೆ ಆಗ್ಬೋದು. ಇದೆಲ್ಲನೂ ಕೂಡ ಬರುವಂಥದ್ದು ಸಾಧಾರಣವಾಗಿ ಯಾರಿಗೆ ಅಂತಂದರೆ ಮೇಷರಾಶಿಯವರಿಗೆ ಇರುತ್ತದೆ. ಸೊ ಈ ಮೇಷರಾಶಿಯವರಿಗೆ ಗೌರ್ಮೆಂಟ್ ಕೆಲಸಗಳು ಸಿಗೋ ಚಾನ್ಸಸ್ ಯಾವಾಗಿರುತ್ತೆ ಅಂತಂದರೆ, ಈ ಮೇಷರಾಶಿಯವರಿಗೆ ಸಾಧಾರಣವಾಗಿ ತಮ್ಮ ಲಗ್ನದಲ್ಲಿ ಅಥವಾ ರಾಶಿಯಲ್ಲಿ ಬಂದು ಯಾರು ಸೂರ್ಯ ಚಂದ್ರ ಇವರಿಬ್ಬರು ಕೂತ್ಕೊಂಡಾಗ ಏನಿರುತ್ತೆ, ಇವರಿಗೆ ಗೌರ್ಮೆಂಟ್ ಕೆಲಸ ಸಿಗುವಂಥ ಚಾನ್ಸಸ್ ಭಾಳ ಇರುತ್ತೆ. ಆಯಿತಾ? ಹಾಗೆಯೇ ಇವರು ಜೀವನದಲ್ಲಿ ಪ್ರಗತಿಯನ್ನು ಕಾಣಬೇಕು, ಉನ್ನತಿಯನ್ನು ಕಾಣಬೇಕು, ಮಾಡಬೇಕು ಅಂತ ಅನ್ನೋದಾದಾಗ, ಇವರು ಬಯಸಿದ ಕೆಲಸ ಕಾರ್ಯಗಳು ಸಿಗಬೇಕು ಅಂತ ಅನ್ನೋದಾದಾಗ ಏನು ಮಾಡಬೇಕು, ಇವರು ಆದಷ್ಟು ಏನೇ ಒಂದು ಕೆಲಸ ಬಂದರೂ ಕೂಡ ಸಾವಧಾನದಿಂದ ಯೋಚನೆ ಮಾಡಿ ಹೆಜ್ಜೆಗಳನ್ನು ಮುಂದೆ ಇಡುವಂಥದ್ದು ಜಾಣರ ಲಕ್ಷಣ. ಅರ್ಥ ಆಗಲ್ಲ? ಸೊ ದುಡುಕಿ ಹೋಯಿತು ಅಂತಂದರೆ ದುಡುಕಿನ ಸ್ವಭಾವ ಯಾವತ್ತೂ ಕೆಡುಕನ್ನೇ ಉಂಟು ಮಾಡುತ್ತೆ. ಹಾಗಾಗಿ ದುಡುಕು ಸ್ವಭಾವನ ನೀವು ಕಡಿಮೆ ಮಾಡ್ಕೋಬೇಕು. ನನ್ನ ಹಳೆಯ ಎಪಿಸೋಡ್ಗಳಲ್ಲಿ ಹೋದಾಗ ಕೊಟ್ಟಿರ್ತೀನಿ ನಾನು, ಏನು ಅಂತಂದರೆ ಯಾವ ರಾಶಿಯವರ ಸ್ವಾಟ್ ಅನಾಲಿಸ್, ಅಂದರೆ ಅವರ ಶಕ್ತಿ ಏನು, ಅವರ ವೀಕ್ನೆಸ್ ಏನು, ಓಕೆ, ಅವರ ಆಪರ್ಚುನಿಟಿ, ಅವ್ರಿಗೆ ಎಂತೆಂಥ ಅವಕಾಶಗಳು ಸಿಗ್ಬೋದು, ಆಮೇಲೆ ಥ್ರೆಟ್ ಅಂತಂದಾಗ ಅವ್ರಿಗೆ ಯಾವ ರೀತಿಯ ಭಯಗಳು ಕಾಡಬಹುದು, ಏನು ಮಾಡ್ಬೋದು, ಅದನ್ನು ಯಾವ ರೀತಿ ಅವರು ಎಲ್ಲವನ್ನು ಕೂಡ ನಿಭಾಯಿಸ್ಕೊಂಡು ಜೀವನದಲ್ಲಿ ಪ್ರಗತಿಯನ್ನು ಕಾಣ್ಬೋದು ಅಂತ ಅನ್ನೋದನ್ನು ನನ್ನ ಹಳೆಯ ಎಪಿಸೋಡ್ಗಳಲ್ಲಿ ವಿಶೇಷವಾಗಿ ಈ ರಾಶಿಗಳು ಆಮೇಲೆ ಲಗ್ನಗಳ ಬಗ್ಗೆ ನಾನು ಮಾತಾಡ್ತಾ ಹೋಗಿದ್ದೀನಿ. ದಯವಿಟ್ಟು ಅದನ್ನು ನೋಡಿ. ಆದರೆ ಈಗ ಮೇಷರಾಶಿಯವರಿಗೆ ಸಾಧಾರಣವಾಗಿ ಏನಾಗುತ್ತೆ, ಪ್ರೊಟೆಕ್ಟ್ ಮಾಡುವಂಥ ಕೆಲಸದಲ್ಲಿ ಅವರು ನಿಸ್ಸಿಂಹರಾಗಿರ್ತಾರೆ, ಪ್ರಬಲರಾಗಿರ್ತಾರೆ, ಸಬಲರಾಗಿರ್ತಾರೆ. ಹಾಗಾಗಿ ಅಂಥ ಕೆಲಸ ಕಾರ್ಯಗಳನ್ನು ಮಾಡ್ಬೋದು. ದಯವಿಟ್ಟು ನಮ್ಮ ಈ ವಿಡಿಯೋವನ್ನು ಮತ್ತಷ್ಟು ಮಗದಷ್ಟು ಜನರ ಜೊತೆ ಹಂಚ್ಕೊಳ್ತಾ ಹೋಗಿ. ಭಗವಂತ ಎಲ್ರಿಗೂ ಕೂಡ ಆಯುಷ್ಯ, ಆರೋಗ್ಯ, ಉಲ್ಲಾಸ, ಉತ್ಸಾಹವನ್ನು ಯಥೇಚ್ಛವಾಗಿ ಕೊಡಲಿ ಅಂತ ಕೇಳ್ಕೊಳ್ತಾ ನಮಸ್ತೆ, ಜೈ ಹಿಂದ್.